ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೆ ಕರ್ತನ ನಾಮ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಎಂದಿನಂತೆ ಇಂದು ಕೂಡ ಒಂದು ವಿಶೇಷವಾದಂಥ ಆ ಕರ್ತನ ಒಂದು ಅತಿಶಯವಾದ ನಾಮದೊಂದಿಗೆ ನಾವು ನಿಮಗೆ ಬಂದಿದ್ದೇವೆ. ಹೌದು ಪ್ರಿಯರೇ, ಈ ಒಂದು ಕಾರ್ಯಕ್ರಮ ಅನೇಕ ಜನರಿಗೆ ಒಂದು ಆಶೀರ್ವಾದದಾಯಕವಾಗಿತ್ತು. ನಾವು ಕರ್ತನ ಆರಾಧಿಸುವ ಸಮಯದಲ್ಲಿ ಹಾಡುವಂಥ ಒಂದೊಂದು ಕರ್ತನ ನಾಮದ ಬಗ್ಗೆ, ಅದರ ಅರ್ಥಗಳು, ಅದು ಯಾತಕ್ಕಾಗಿ ಆ ಒಂದು ವಿಶೇಷ ನಾಮದ ಬಗ್ಗೆ, ಆ ನಾಮದಿಂದ ಆತನ ಕರೀತಾರೆ, ಅದರ ಗುಣಲಕ್ಷಣಗಳು ಏನೆಲ್ಲ ನಾವು ಒಂದು ಕಲಿತಾ ಬಂದಿದ್ದೇವೆ ಪ್ರಿಯರೇ. ಇಂದು ಕೂಡ ಅದರ ವಿಷಯದಲ್ಲಿ ವಿಸ್ತಾರವಾಗಿ ತಿಳಿಪಡಿಸೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹ್ಮ ಇರ್ತಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ವೆಲ್ಕಮ್ ಪಾಸ್ಟರ್. ನಾವು ಈ ದಿನದಲ್ಲಿ ಪಾಸ್ಟರ್ ಯಾವ ಒಂದು ಆತನ ಒಂದು ಗುಣಲಕ್ಷಣಗಳ ಬಗ್ಗೆ, ಆತನ ನಾಮದ ಬಗ್ಗೆ ತಿಳಿಲಿಕ್ಕಿದ್ದೇವೆ ಪಾಸ್ಟರ್. ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ಒಂದು ನಮ್ಮ ಸ್ಟಡಿಯ ಹೆಸರೇ ಕರ್ತನ ನಾಮ. ಈ ಕರ್ತನ ನಾಮ ಅಂತ ಹೇಳುವಾಗ ನಾವು ಕೆಲವೊಬ್ಬರು ವಿಚಾರ ಮಾಡೋ ಥರ ದೇವರಿಗೆ ಹಲವು ನಾಮಗಳಿದ್ದಾವೆ ಅಂತ, ಹಾಗೆ ಅಂತ ದೇವರ ವಾಕ್ಯ ಹೇಳುವುದಿಲ್ಲ. ಇವು ಕರ್ತನಿಗೆ ಇರುವ ಕಾರ್ಯನಾಮಗಳು, ಆತನು ಮಾಡುವಂಥ ಕಾರ್ಯಗಳಿಗೆ, ಆತನಿಗೆ ನಮ್ಮೊಂದಿಗೆ ಇರುವಂಥ ಒಂದು ಸಂಬಂಧಕ್ಕೆ ತಕ್ಕಂತೆ ಇರುವಂಥ ನಾಮಗಳು. ಈಗ ನೋಡಿ, ಒಬ್ಬರಿಗೆ ತಂದೆ ಅಂತಲೂ ಹೆಸರಿರ್ತದೆ, ಅವರಿಗೆ ಮಗ ಅಂತಲೂ ಹೆಸರಿರ್ತದೆ, ಅವರಿಗೆ ಇನ್ನು ಭಾವ ಅಂತಲೂ ಹೆಸರಿರ್ತದೆ, ಅವರಿಗೆ ನಂತರ ಏನಿರ್ಬೋದು ಡಾಕ್ಟರ್ ಅಂತ ಹೆಸರಿರ್ಬೋದು, ಡ್ರೈವರ್ ಅಂತ ಹೆಸರಿರ್ಬೋದು. ಅದೆಲ್ಲ ಅವರ ಕಾರ್ಯನಾಮಗಳು ಅಥವಾ ಅವರ ಸಂಬಂಧಕ್ಕೆ ಅವರಿಗೆ ಸ್ವಂತದ್ದೇ ಆದಂಥ ಒಂದು ನಾಮ ಕೂಡ ಇರ್ತದೆ. ಆ ರೀತಿಯಲ್ಲಿ ನಾವು ನಾಮದ ಬಗ್ಗೆ ಕಲಿತಾ ಬಂದಿದ್ದೇವೆ. ಇವತ್ತು ಕಲಿಯುವಂಥ ಒಂದು ಕಾರ್ಯನಾಮ ಆಲೋಚನಾ ಕರ್ತನು ಎಂಬಂಥ ಒಂದು ವಿಷಯವನ್ನು, ಯಾಕಂತ ಹೇಳಿದರೆ ಇದರ ಹಿಂದೆ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯದಿಂದ ನೋಡಿದ್ದೇವೆ. ಇವತ್ತು ಕೂಡ ನಾವು ಯೆಶಾಯನ ಪ್ರವಾದನೆ 9ನೇ ಅಧ್ಯಾಯ 6ನೇ ವಾಕ್ಯದಿಂದ ನೋಡಿಕೊಂಡು ನಾವು ಮುಂದಕ್ಕೆ ಈ ಆಲೋಚನಾ ಕರ್ತನು ಎಂಬಂಥ ನಾಮದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಾವು ಕಲಿಯುವಂಥವರಾಗಿರೋಣ. ಒಂದು ಮಗನು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮದ ದೇವರು, ನಿತ್ಯನ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡಿದ್ದೇವೆ, ನಮ್ಮ ಕರ್ತನು ನಮಗಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದನು. ಅದರ ಬಗ್ಗೆ ಕರ್ತನು ಲೋಕದಲ್ಲಿ ಹುಟ್ಟೋದಕ್ಕಿಂತಲೂ 700 ವರ್ಷಗಳ ಹಿಂದೆ ಮಾಡಿದ ಪ್ರವಾದನೆ ಈ ಪ್ರವಾದನೆಯಾಗಿತ್ತು. ಕರ್ತನು ಭೂಮಿಯಲ್ಲಿ ಹುಟ್ಟೋದಕ್ಕಿಂತಲೂ 700 ವರ್ಷಗಳ ಹಿಂದೆ. ಆವಾಗ ಅವರು ಹುಟ್ಟಲಿಲ್ಲ. ಆದರೆ ಪ್ರವಾದಿಯಾದಂಥ ಯೆಶಾಯನು ದರ್ಶನದಲ್ಲಿ ಕಾಣ್ತಾ ಇದ್ದಾನೆ ಯೇಸುವಿನ ಹುಟ್ಟುವಿಕೆ. ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬೇತ್ಲೆಹೇಮಿನಲ್ಲಿ ಹುಟ್ಟಿದರು, ಗೋದಲಿಯಲ್ಲಿ ಮಲಗಿಸಿದರು. ಆಗ ಕುರುಬರು ಬಂದು ಭೇಟಿಯಾಗ್ತಾ ಇದ್ದಾರೆ. ನಂತರದ ದಿನಗಳಲ್ಲಿ ಮೂಡಣ ದೇಶದ ಜಾಯ್ಸರು ಬಂದು ನೋಡ್ತಾ ಇದ್ದಾರೆ. ಹೀಗೆ ಇದೆಲ್ಲ ನಾವು ನೋಡ್ತೇವೆ. ಆದರೆ ಯೆಶಾಯ ಪ್ರವಾದಿ ಅದನ್ನು 700 ವರ್ಷಗಳ ಹಿಂದೆಯೇ ಕಾಣ್ತಾ ಇದ್ದಾನೆ ದರ್ಶನದಲ್ಲಿ. ಈ ರೀತಿ ಒಂದು ಮಗು ಹುಡ್ತಾ ಇದೆ. ಆ ಮಗುವಿಗೆ ಏನಂತ ಹೆಸರುಗಳಿರ್ತವೆ? ವರದ ಮಗನು, ಅಂದರೆ ದೇವರು ವರವಾಗಿ ಕೊಟ್ಟ ಮಗನು. ಆ ವಿಷಯಗಳನ್ನೆಲ್ಲ ನಾವು ಸ್ಟಡಿ ಮಾಡಿದ್ದೇವೆ. ಮತ್ತು ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅಂದರೆ ಆತ ಲೋಕವನ್ನೆಲ್ಲ ಆಳತಕ್ಕಂಥವನು. ಇನ್ನು ಮುಂದೆ ನಾವು ನೋಡಿದ್ದೇವೆ ಅದ್ಭುತ ಸ್ವರೂಪನು ಎಂಬಂಥ ವಿಷಯವನ್ನು. ಅಂದರೆ ಆ ಮಗು ಯಾರಾಗಿರ್ತಾನೆ ಅಂತ ಹೇಳಿದರೆ, ಅದ್ಭುತ ಸ್ವರೂಪನಾದ ದೇವರೇ ಆ ಮಗುವಾಗಿ ಲೋಕದಲ್ಲಿ ಹುಟ್ಟಿ ಬಂದಿರ್ತಾನೆ. ಇದೆಲ್ಲ ಆತ ಕಂಡಂಥ ಆ ದರ್ಶನದಲ್ಲಿ ಇದ್ದಂಥ ಭಾಗ. ಇವತ್ತು ನಾವು ಆಲೋಚನಾ ಕರ್ತನು ಎಂಬಂಥ ಅದರ ಮುಂದಿನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಆಲೋಚನಾ ಕರ್ತನು, ಇಂಗ್ಲೀಷಲ್ಲಿ ಕೌನ್ಸಲರ್ ಎಂಬುದಾಗಿ. ಕೆಲವೊಂದು ಭಾಷಾಂತರಗಳಲ್ಲಿ ವಂಡರ್ಫುಲ್ ಕೌನ್ಸಲರ್ ಅಂತ ಉಂಟು. ಇನ್ನು ಕೆಲವು ಭಾಷಾಂತರಗಳಲ್ಲಿ ಹೀ ಈಸ್ ದಿ ವಂಡರ್ಫುಲ್ ಒನ್ ಕೌನ್ಸಲರ್. ಎರಡು ಬೇರೆ ಬೇರೆಯಾಗಿ, ಕನ್ನಡದಲ್ಲಿ ಬೇರೆ ಬೇರೆಯಾಗಿಯೇ ಕೊಟ್ಟಿದ್ದಾರೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಎಂಬುದಾಗಿ. ಹಾಗಿರುವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆಲೋಚನಾ ಕರ್ತನು ಅಂದರೆ ಎಲ್ಲ ಜ್ಞಾನದ ಮೂಲ, ಒಳ್ಳೆಯ ಆಲೋಚನೆಗಳ ಮೂಲ, ಅಥವಾ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಮರ್ಥನಾಗಿರುವಾತನು, ಮಾರ್ಗದರ್ಶನ ಮಾಡತಕ್ಕಂಥ ಜ್ಞಾನ ಉಳ್ಳಾತನು, ಅಥವಾ ನಮಗೆ ಸರಿಯಾದ ದಾರಿಯಲ್ಲಿ ಬೋಧನೆ ಮಾಡಿ ನಡೆಸಲಿಕ್ಕೆ ಆಗುವಂಥವನು ಎಂಬುದು ಅದರ ಅರ್ಥ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ನೋಡಿ, ಯೇಸು ಸ್ವಾಮಿ ಭೂಮಿಯಲ್ಲಿ ಈ ಸೇವೆ ಮಾಡ್ತಾ ಇರುವಂಥ ಸಮಯದಲ್ಲಿ ಒಂದು ಮಾತನ್ನು ಹೇಳಿದರು, ಕುರುಡನಿಗೆ ದಾರಿ ತೋರಿಸಿದ್ರೆ ಇಬ್ಬರು ಕುಣಿಯಲ್ಲಿ ಬೀಳುವರು. ಈ ಲೋಕದ ಜ್ಞಾನ ಏನು ಅಂತ ಹೇಳಿದರೆ, ಅದು ಒಂದು ಲೆಕ್ಕದಲ್ಲಿ ಅದು ಕುರುಡು ಜ್ಞಾನ ಅಂತ ಕೂಡ ಹೇಳಲಿಕ್ಕೆ ಆಗ್ತದೆ. ಅಂದರೆ ಕೆಲವೊಮ್ಮೆ ಲೌಕಿಕ ವಿಷಯಗಳಲ್ಲಿ ಜ್ಞಾನ ಇರಬಹುದು, ಅವನಿಗೆ ದೇವರ ಬಗ್ಗೆ ಗೊತ್ತಿರುವುದಿಲ್ಲ, ದೇವರ ಜ್ಞಾನದ ಬಗ್ಗೆ ಗೊತ್ತಿರುವುದಿಲ್ಲ. ಇನ್ನು ಕೆಲವೊಬ್ಬರಿಗೆ ಯಾವುದೋ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ಬೋದು,
ಆದರೂ ಕೂಡ ಆತನ ಆ ಒಂದು ಪರಿಣಿತಿ ಅಥವಾ ಆತ ಯಾವ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಅದು ಕೆಲವು ಕಾಲದ ಮಟ್ಟಿಗೆ ಮಾತ್ರ. ನಂತರ ಆ ಫೀಲ್ಡ್ ಮತ್ತೆ ಕೂಡ ಡೆವಲಪ್ ಆಗ್ತದೆ. ಈಗ ಅವನ ಜ್ಞಾನ ಕಡಿಮೆ ಆಗ್ತದೆ. ಈಗ ಅವನು ಏನು ಮಾಡಬೇಕು, ತನ್ನ ಜ್ಞಾನವನ್ನು ಅಪ್ಡೇಟ್ ಮಾಡ್ತಾ ಬರಬೇಕು ಅಥವಾ ಕಾಲಕ್ಕೆ ತಕ್ಕ ಹಾಗೆ ತನ್ನ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಬೇಕು. ಹಾಗಾಗಿ ಈ ಲೋಕದ ಯಾವ ಮನುಷ್ಯನೂ ಕೂಡ ಪರ್ಫೆಕ್ಟ್ ಆದಂಥ ಒಂದು ಜ್ಞಾನಿ ಅಲ್ಲ. ಯಾಕಂತೇಳಿದರೆ ಮನುಷ್ಯನ ಜ್ಞಾನಕ್ಕೆ ಮಿತಿ ಉಂಟು. ಆದರೆ ದೇವರು ಆತ ಏನಾಗಿದ್ದಾನೆ, ಆತ ಆಲೋಚನಾಕರ್ತನು, ಒಳ್ಳೆಯ ಆಲೋಚನೆಗಳಿಗೆ ಒಡೆಯನಾಗಿದ್ದಾನೆ. ಎಲ್ಲ ಒಳ್ಳೆಯ ಆಲೋಚನೆಗಳು ಆತನಿಂದಲೇ ಬರ್ತವೆ. ಆತ ಮಹಾಜ್ಞಾನಿ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ದೇವರ ವಾಕ್ಯ ಹೇಳ್ತದೆ ಸರ್ವಜ್ಞಾನಿ ಎಂಬುದಾಗಿ, ಸಮಸ್ತವನ ಬಲ್ಲವನು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ನಾವು ಕೆಲವೊಂದು ವಿಷಯಗಳನ್ನು ನೋಡಿಕೊಳ್ಳುವಂಥದ್ದು ಒಳ್ಳೆಯದಾಗಿರ್ತದೆ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತುಂಬ ವಿಷಯಗಳನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಆತ ಯಾವ ರೀತಿಯಾಗಿ ಜ್ಞಾನಿಯಾಗಿದ್ದಾನೆ, ಯಾವ ರೀತಿಯಲ್ಲಿ ಆತನಲ್ಲಿ ಜ್ಞಾನ ಉಂಟು ಎಂಬುದನ್ನು ನೋಡುವಾಗ ಕೆಲವೊಂದು ಜ್ಞಾನಿಗಳ ಬಗ್ಗೆ ಕೂಡ ನೋಡಿಕೊಳ್ಳುವಂಥದ್ದು ಒಳ್ಳೆಯದಾಗಿರ್ತದೆ. ನಮಗೆ ಬನ್ನಿ, ನಾವು 1 ಅರಸುಗಳ ಪುಸ್ತಕಕ್ಕೆ ಬರುವಾಗ ಅಲ್ಲಿ ಒಬ್ಬ ಮಹಾಜ್ಞಾನಿಯ ಬಗ್ಗೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 1 ಅರಸುಗಳ ಪುಸ್ತಕ ಅದರ 4ನೇ ಅಧ್ಯಾಯಕ್ಕೆ ಬರುವಾಗ ಅದರ 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವ 3ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯದಿಂದ ಓದಿಕೊಳ್ಳುವಂಥವರಾಗಿರೋಣ. ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು ಸೊಲೊಮೋನನು, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಾನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ಯೆಹೋವನು ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ಇಲ್ಲಿ ನಾವು ನೋಡ್ತೇವೆ, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ, ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ನೋಡಿ, ಒಬ್ಬ ಮನುಷ್ಯನಿಗೆ ದೇವರು ಇಷ್ಟು ಜ್ಞಾನವನ್ನು ಕೊಡಲಿಕ್ಕೆ ಆಗ್ತದೆ. ಆತನ ಬಗ್ಗೆ, ಆತನ ಜ್ಞಾನದ ಬಗ್ಗೆ ತುಂಬ ವಿವರಣೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಭೂಲೋಕದ ಆ ಕಾಲದ ಅಂದರೆ ಇಲ್ಲಿಗೆ ಸುಮಾರು 2900 ವರ್ಷಗಳ ಹಿಂದೆ, 2900 ವರ್ಷಗಳ ಹಿಂದೆ, ಕ್ರಿಸ್ತನಿಗಿಂತ 1000 ವರ್ಷಗಳ ಹಿಂದೆ ಲೋಕದ ಬಹುತೇಕ ದೇಶಗಳ ರಾಜರುಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಆತನ ಜ್ಞಾನವನ್ನು ಕೇಳಲಿಕ್ಕಾಗಿ, ಆತನ ಜ್ಞಾನದ ಮಾತುಗಳನ್ನು, ಜ್ಞಾನದ ಕಾರ್ಯಗಳನ್ನು ನೋಡಲಿಕ್ಕಾಗಿ ಯೆರೂಸಲೇಮಿಗೆ ಬಂದಿದ್ದರು ಎಂಬುದಾಗಿ ವಾಕ್ಯದಲ್ಲೂ ಹೇಳಿದ್ದುಂಟು. ಇನ್ನು ಬೇರೆ ಕಡೆಗಳಲ್ಲಿ, ಹೊರಗಡೆ ಕೂಡ ಗ್ರಂಥಗಳಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸೊಲೊಮೋನನ ಕೈಯಿಂದ ಸಿಕ್ಕಂಥ ಜ್ಞಾನ ಲೋಕದ ಬೇರೆ ಬೇರೆ ಭಾಗಗಳಿಗೆ ಹೋಯಿತು. ಈ ಬೇರೆ ಬೇರೆ ಭಾಗಗಳಿಗೆ ಹೋದಂಥ ಜ್ಞಾನ ಅನೇಕರು ಅದನ್ನು ಲೋಕಲೈಸ್ ಅಥವಾ ಸ್ಥಳೀಯವಾಗಿ ಮಾಡಿಕೊಂಡ್ರು. ಲೋಕದ ಬೇರೆ ಬೇರೆ ಭಾಗಗಳಲ್ಲಿ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕದ ಬೇರೆ ಬೇರೆ ಭಾಗಗಳಿಂದ ಆತನ ಜ್ಞಾನದ ಬಗ್ಗೆ ಕೇಳಲಿಕ್ಕೆ ಜನ ಬರ್ತಾ ಇದ್ದರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇರಲಿ, ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಈಗ ನಮಗೆ 4ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದೋಣ. 1 ಅರಸು 4:31. ಎಲ್ಲ ಜನಾಂಗಗಳಲ್ಲಿಯೂ ಸೊಲೊಮೋನನ ಜ್ಞಾನ ವಿಶೇಷವನ್ನು ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳೋದಕ್ಕೋಸ್ಕರ ಬಂದರು. ನೋಡಿ, ಅದೇ ಭಾಗವನ್ನು ಹೇಳಿದ್ದೇನೆ. ಎಲ್ಲ ಜನಾಂಗಗಳಲ್ಲಿ ಸೊಲೊಮೋನನ ಜ್ಞಾನ ವಿಶೇಷತೆಯ ಕುರಿತು ಕೇಳಿದ ಭೂಪಾಲರಲ್ಲಿಯೂ ಅನೇಕರು ಅವನ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೆ ಬಂದರು. ನೋಡಿ, ಆ 32-33ನೇ ವಾಕ್ಯದಲ್ಲಿ ನಾನೇ ಓದಿಕೊಳ್ತೇನೆ. ಅಲ್ಲಿ ನೋಡ್ತೇವೆ, ಅವನ ಜ್ಞಾನೋಕ್ತಿಗಳು 3000, ಗೀತಗಳು 1500,
ಅವನು ಲೆಬನೋನಿನ ದೇವದಾರು ವೃಕ್ಷ ಮೊದಲುಗೊಂಡು ಗೋಡೆಯಲ್ಲಿ ಬೆಳೆಯುವ ಹಿಸ್ಸೋಪ್ ಗಿಡದವರೆಗೂ ಎಲ್ಲ ವನಸ್ಪತಿಗಳನ್ನು, ಎಲ್ಲ ಪಶು ಪಕ್ಷಿ ಜಲಜಂತುಗಳು ಕ್ರಿಮಿಕೀಟಗಳನ್ನು ಕುರಿತು ಪ್ರಸ್ತಾಪಿಸಿದನು. ಅಂದರೆ ನಾವು ನೋಡ್ತೇವೆ ಆತನ ಜ್ಞಾನೋಕ್ತಿಗಳು 3000. ನಮಗೆ ನಮ್ಮ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಹತ್ತಿರ ಒಂದು 900 ಜ್ಞಾನೋಕ್ತಿಗಳಿದ್ದಾವೆ. 900 ಹತ್ರ ಅಂದರೆ ಸರಾಸರಿ 30 ವಾಕ್ಯಗಳ ಪ್ರಕಾರವಾಗಿ ಒಂದು 900 ಹತ್ತಿರ ವಾಕ್ಯಗಳಿದ್ದಾವೆ. ಇನ್ನೂ ಕೂಡ 2000ಕ್ಕಿಂತ ಹೆಚ್ಚು ಜ್ಞಾನೋಕ್ತಿಗಳು ಕಲೆಕ್ಷನ್ ಆಗಲಿಲ್ಲ. ಮತ್ತು ನಾವು ನೋಡ್ತೇವೆ ಆತನ ಗೀತಗಳು 1005. ಅದರಲ್ಲಿ ಒಂದು ಗೀತ ಮಾತ್ರ, ಯಾವುದು ಪರಮಗೀತ ಎಂಬಂಥದ್ದು ಮಾತ್ರ ಸತ್ಯವೇದದಲ್ಲಿ ರೆಕಾರ್ಡ್ ಆಗಿದೆ. ಇನ್ನು 1004 ಅಥವಾ 1000ಕ್ಕಿಂತ ಹೆಚ್ಚು ಗೀತಗಳು ರೆಕಾರ್ಡ್ ಆಗಲಿಲ್ಲ. ಆ ಕಾಲದಲ್ಲಿ ಇತ್ತು, ಆದರೆ ಬೈಬಲ್ನೊಂದಿಗೆ ಸೇರಿಸತಕ್ಕಂಥ ಒಂದು ಗೀತಗಳಾಗಿ ಅದನ್ನು ದೇವರು ಪರಿಗಣಿಸಲಿಲ್ಲ. ಆದರೂ ಕೂಡ ಅಷ್ಟು ಬರೆದಿದ್ದಾನೆ. ಇನ್ನು ಆತ ಎಲ್ಲದರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾನೆ, ಯಾವುದು ಬಿಡಲಿಲ್ಲ. ಹೀಗೆ ಲೋಕದ ಎಲ್ಲರೂ ಜ್ಞಾನ ವಿವೇಕವನ್ನು ಕೇಳಲಿಕ್ಕೆ ಬಂದರು. ಹಾಗಾದರೆ ಒಬ್ಬ ಮನುಷ್ಯನಿಗೆ ದೇವರು ಇಷ್ಟು ಕೊಡಲಿಕ್ಕೆ ಆಗೋದಾದರೆ ದೇವರ ಜ್ಞಾನ ಎಷ್ಟು ದೊಡ್ಡದಿದ್ದಿರ್ಬೋದು ನೋಡಿ. ಅವನಿಗೆ ಹೆಚ್ಚು ಕಡಿಮೆ ಗೊತ್ತಿಲ್ಲದಂಥದ್ದು ಲೋಕದಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ. ಆ ಶೆಬಾ ದೇಶದ ರಾಣಿ ಆತನ ಜ್ಞಾನದ ಬಗ್ಗೆ ಕೇಳಿ ಬರ್ತಾಳೆ. ಅಲ್ಲಿ ವಾಕ್ಯ ಹೇಳ್ತದೆ, ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು ಎಂಬುದಾಗಿ. ಅವಳು ಭಯಂಕರ, ಅದನ್ನು ಬಿಡಿಸ್ಲಿಕ್ಕೆ ಯಾರಿಗೆ ಆಗಲ್ಲ ಅಂಥ ಒಗಟುಗಳನ್ನು ಅವಳು ಇಟ್ಕೊಂಡು ಬರ್ತಾಳೆ. ಇಲ್ಲಿ ಬಂದು ಆಕೆ ಸೊಲೊಮೋನನಿಗೆ ಕೇಳಿದಾಗ ಸೊಲೊಮೋನ ಅದಕ್ಕೆ ಸುಲಭವಾಗಿ ಉತ್ತರ ಕೊಟ್ಬಿಡ್ತಾನೆ. ಇದೆಲ್ಲ ನೋಡಿದಂಥ ಆಕೆ ಹೇಳ್ತಿದ್ದಾಳೆ, ನಿನ್ನ ಬಗ್ಗೆ ಜನರು ಹೇಳಿದ್ದನ್ನು ನನ್ನ ದೇಶದಲ್ಲಿ ನಾನು ನಂಬಲಿಲ್ಲ. ಹೀಗೆಲ್ಲ ಇರ್ತದ, ನಾನು ನಂಬಲಿಲ್ಲ. ಇಲ್ಲಿ ಬಂದು ನೋಡುವಾಗ ನಿನಗಿದ್ದಂಥ ಜ್ಞಾನದ ಬಗ್ಗೆ ಜನ ನನಗೆ ಕಾಲು ಭಾಗ ಕೂಡ ಹೇಳಿರಲಿಲ್ಲ ಅಂತ. ಅಷ್ಟು ಜ್ಞಾನ ಇತ್ತು. ಕಾಲು ಭಾಗ ಕೂಡ ಹೇಳಲಿಲ್ಲ. ಅದನ್ನೇ ಅವಳು ಆ ದೇಶದಲ್ಲಿ ನಂಬಲಿಲ್ಲ. ಇಲ್ಲಿ ಬಂದು ನೋಡುವಾಗ ನಾನು ಜನ ಹೇಳಿದ್ದಕ್ಕಿಂತಲೂ ನಾನು ಕೇಳಿದ್ದಕ್ಕಿಂತಲೂ ನಿನ್ನ ಜ್ಞಾನ ಮಿಗಿಲಾದದ್ದು. ಒಂದು ಸೊಲೊಮೋನನ ವಿಷಯ. ಇನ್ನು ನಾವು ನೋಡ್ತೇವೆ ದಾನಿಯೇಲನ ವಿಷಯ. ಮತ್ತೊಬ್ಬ ಹೇಮಾನ್ ಅಂತ, ಅಂದರೆ ಸಮುವೇಲನ ಮೊಮ್ಮಗ ಹೇಮಾನ್ ಅಂತ ಒಬ್ಬ ವ್ಯಕ್ತಿ ಇದ್ದ. ಇವರೆಲ್ಲ ಮಹಾಜ್ಞಾನಿಗಳು ಸತ್ಯವೇದ ಗ್ರಂಥದಲ್ಲಿ. ನೋಡಿ, ಅವರಿಗೆ ಜ್ಞಾನ ಕೊಟ್ಟಂಥ ದೇವರ ಜ್ಞಾನ ಎಷ್ಟು ದೊಡ್ಡದು ಇರಬೇಕು, ಅಥವಾ ಈ ಸಮಸ್ತ ಪ್ರಪಂಚವನ್ನು ಉಂಟು ಮಾಡಿದಂಥ ದೇವರ ಜ್ಞಾನ ಎಷ್ಟು ದೊಡ್ಡದಿರಬೇಕು. ಅದಕ್ಕಾಗಿ ಆತ ನಮಗೆ ಆಲೋಚನೆ ಹೇಳಿಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಆತ ವಂಡರ್ಫುಲ್ ಕೌನ್ಸಿಲರ್ ಅಥವಾ ಅದ್ಭುತ ಸ್ವರೂಪನಾದ ಆಲೋಚನಾ ಕರ್ತನು ಅಂತ ಹೇಳ್ಬೋದು. ಅದ್ಭುತ ಸ್ವರೂಪನೂ ಹೌದು, ಆಲೋಚನಾ ಕರ್ತನೂ ಹೌದು. ಹಾಗಿರುವಾಗಲೇ ಆತ ಅದ್ಭುತ ಸ್ವರೂಪನಾದ ಆಲೋಚನಾ ಕರ್ತನು ಕೂಡ ಆಗಿದ್ದಾನೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಇನ್ನೊಂದು ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಯೋಹಾನ 2:25 ಓದಿಕೊಳ್ಳೋಣ. ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ನೋಡಿ, ಆತ ಎಂಥ ಆಲೋಚನಾ ಕರ್ತನು ಅಂತ ಹೇಳಿದರೆ, ಆತ ಎಲ್ಲರ ಆಂತರ್ಯವನ್ನು ಬಲ್ಲವನು. ನಮ್ಮ ಹೃದಯದ ವಿಚಾರಗಳು ಆತನಿಗೆ ಗೊತ್ತಾಗ್ತವೆ. ನೋಡಿ, ದೇವರು ನಮ್ಮನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡವನು. ನೋಡಿ, ಆತ ಈ ಇವರ ಇಷಯನ ಮಕ್ಕಳ ಬಗ್ಗೆ ಸಮುವೇಲ ಪ್ರವಾದಿಗೆ ಮಾತಾಡುವಾಗ ಹೇಳ್ತಾ ಇದ್ದಾರೆ, ನೀವು ಹೊರಗಡೆ ನೋಡ್ತೀರಿ, ನಾನು ಒಳಗಡೆ ನೋಡ್ತೇನೆ. ನೀವು ಮುಖ ನೋಡ್ತೀರಿ, ನಾನು ಹೃದಯ ನೋಡ್ತೇನೆ. ನೀವು ಮಾತು ಕೇಳಿ ಮರಳಾಗ್ತೀರಿ, ನಾನು ಹೃದಯ ನೋಡಿ ಅವರಿಗೆ ಅಂಕ ಕೊಡ್ತೇನೆ. ಅಂದರೆ ನಮ್ಮ ದೇವರು ಹೃದಯವನ್ನೇ ನೋಡುವಂಥ ದೇವರು. ಆತ ಹೃದಯದ ಆಲೋಚನೆಗಳನ್ನು ತಿಳ್ಕೊಳ್ಳುವಂಥ ದೇವರಾಗಿದ್ದಾನೆ. ಅಂದರೆ ನಮ್ಮ ಆಲೋಚನೆಗಳನ್ನು ದೂರದಿಂದ ತಿಳಿದುಕೊಳ್ಳುವಂಥ ದೇವರಾಗಿದ್ದಾನೆ. ಅಥವಾ ಪರಲೋಕದಲ್ಲಿ ಇದ್ದುಕೊಂಡೇ ನಮ್ಮನ್ನು ಚೆನ್ನಾಗಿ ತಿಳಿದುಕೊಳ್ಳುವಂಥ ದೇವರಾಗಿದ್ದಾನೆ. ನಮಗೆ ನಮ್ಮ ಬಗ್ಗೆ ಗೊತ್ತಿರುವುದಿಲ್ಲ. ನಮ್ಮ ಬಗ್ಗೆ ಗೊತ್ತಿರುವುದಿಲ್ಲ. ನಮಗೆ ಈ ರೀತಿ ಬಾಡಿ ಇದ್ದರೂ ನಾವು ಈ ಚರ್ಮದಿಂದ ಮುಚ್ಚಲ್ಪಟ್ಟ ಬಾಡಿ ಒಳಗೆ ಏನೇನಿದೆ ನಮಗೆ ಗೊತ್ತಿರುವುದಿಲ್ಲ. ಈ ಚರ್ಮದಿಂದ ಮುಚ್ಚಲ್ಪಟ್ಟ ಶರೀರದ ಒಳಗೆ ಏನೇನಿದೆ ಅಂತೇಳಿ ನಾವೆಲ್ಲಿ ಮತ್ತು ಸೈಂಟಿಫಿಕ್ ಗ್ರಂಥಗಳನ್ನೆಲ್ಲ ಓದುವಾಗ ಕೆಲವೊಂದು ತಿಳ್ಕೊಳ್ತೇವೆ. ಅದನ್ನು ಬಿಟ್ಟರೆ ನಮಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ. ಆದರೆ ದೇವರು ಈ ಶರೀರ ಇರ್ಬೋದು, ಇದರ ಒಳಗೆ ನರನಾಡಿಗಳಿರ್ಬೋದು, ಇದರ ಒಳಗಿರುವಂಥ ಮನಸ್ಸು ಇರ್ಬೋದು, ಆ ಮನಸ್ಸಿನ ವಿಚಾರಗಳಿರ್ಬೋದು, ಆಲೋಚನೆಗಳಿರ್ಬೋದು, ಆತ್ಮ ಇರ್ಬೋದು, ಎಲ್ಲವನ್ನು ಆತ ತಿಳ್ಕೊಂಡಿದ್ದಾನೆ. ಅಂದರೆ ಆತ ಏನಾಗಿದ್ದಾನೆ,
ನಂಬರ್ 1 ಆಲೋಚನಾಕರ್ತನು. ನಮ್ಮ ಆಲೋಚನೆ ತಿಳ್ಕೊಳ್ಳುವವನು ಮಾತ್ರವಲ್ಲ, ಆಲೋಚನೆಗಳು ನಮಗೆ ಹೇಳಿಕೊಡುವವನು ಮಾತ್ರವಲ್ಲ, ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗ ನಡೆಸಲಿಕ್ಕೆ ಬಲ್ಲವನಾಗಿದ್ದಾನೆ. ಅದಕ್ಕೆ ಕೌನ್ಸಿಲರ್ ಅಥವಾ ಆಲೋಚನಾಕರ್ತನು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ನೋಡಿ, ನಮಗೆ ಕೊಲೊಸ್ಸೆ ಪತ್ರಿಕೆಗೆ ಬರುವಾಗ ಅಲ್ಲಿ ಕೂಡ ನಮಗೆ 2ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಅಲ್ಲಿ ನೋಡ್ತೇವೆ, ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳ್ಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಜ್ಞಾನ ವಿದ್ಯಾ ಸಂಬಂಧವಾದ ಎಲ್ಲ ನಿಕ್ಷೇಪಗಳು ಆತನಲ್ಲಿ ಅಡಕವಾಗಿದ್ದಾವೆ. ಜ್ಞಾನ ವಿದ್ಯಾ ಸಂಬಂಧವಾದ ಎಲ್ಲ ನಿಕ್ಷೇಪಗಳು ಅಥವಾ ಅದರ ಖಜಾನೆಗಳು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಅದರ ಬೊಕ್ಕಸ ಅಥವಾ ಗಣಿಗಳು ಆತನಲ್ಲಿದ್ದಾವೆ ಎಂಬುದಾಗಿ. ಎಲ್ಲ ಆತನಿಂದಲೇ ಬರುವಂಥದ್ದಾಗಿದ್ದಾವೆ. ಪ್ರತಿಯೊಂದು ಜ್ಞಾನವು ಆತನಿಂದಲೇ ಬರುವಂಥದ್ದಾಗಿದೆ. ಅದಕ್ಕೆ ನೋಡಿ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ಬೆಳಕುಗಳ ತಂದೆಯ ಬಳಿಯಿಂದ ಇಳಿದು ಬರ್ತವೆ ಎಂಬುದಾಗಿ. ಹಾಗಾಗಿ ಎಲ್ಲ ಒಳ್ಳೆಯ ದಾನಗಳು ಅಂತ ಹೇಳುವಾಗ ಮನುಷ್ಯನಿಗೆ ಬೇಕಾದ ಜ್ಞಾನ ಇರ್ಬೋದು, ಪ್ರತಿಯೊಂದು ಆತನ ಬಳಿಯಿಂದಲೇ ಇಳಿದು ಬರ್ತವೆ ಎಂಬುದಾಗಿ. ಇನ್ನು ನೋಡಿ, ಈ ನಮಗೆ ಜ್ಞಾನೋಕ್ತಿಗಳ ಗ್ರಂಥ ಅದರ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ತನ್ನ ಸೃಷ್ಟಿಯ ಪ್ರಾರಂಭದಲ್ಲಿ ನನ್ನನ್ನು ಉಂಟು ಮಾಡಿದನು ಅಂತ. ಯಾರನ್ನು ಅಂತ ಹೇಳಿದರೆ ಜ್ಞಾನವನ್ನು ಅಂತ. ಅದನ್ನು ಕೆಲವರು ಅರ್ಥವನ್ನು ತಪ್ಪಾಗಿ ಗ್ರಹಿಸಿಕೊಳ್ಳೋರಿದ್ದಾರೆ. ಆ ಜ್ಞಾನ ಯೇಸು ಅಂತ ಹೇಳೋರಿದ್ದಾರೆ ಕೆಲವೊಬ್ಬರು. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3ರವರೆಗಿನ ವಾಕ್ಯಗಳು ಓದುವಾಗ, ವಿಶೇಷ 3ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಉಂಟಾಗಿರುವಂಥವುಗಳಲ್ಲಿ ಒಂದಾದರೂ ಆತನಿಲ್ಲದೆ ಉಂಟಾಗಲಿಲ್ಲ. ಜ್ಞಾನವನ್ನು ಕೂಡ ಆತನೇ ಮಾಡಿದ್ದಾನೆ, ಆತನ ಮೂಲಕವಾಗಿ ಹೊರತು ಯಾವುದೂ ಉಂಟಾಗಲಿಲ್ಲ ಎಂಬುದಾಗಿ. ಹಾಗಿರುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗುವಂಥ ವಿಷಯ ಏನು ಅಂತೇಳಿದರೆ, ಎಲ್ಲ ರೀತಿಯ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳು ಕ್ರಿಸ್ತನಲ್ಲಿ ಅಡಕವಾಗಿದ್ದಾವೆ ಅಥವಾ ಅಡಕವಾಗಿದೆ, ಆತನಲ್ಲಿ ಇದೆ ಎಂಬುದಾಗಿ. ಹಾಗಾಗಿ ಆತನಿಗೆಲ್ಲ ಗೊತ್ತುಂಟು. ಸಮಸ್ತ ಈ ಲೋಕದ ಎಷ್ಟು PhD ಇರುವವನಾಗಿದ್ದರೂ ಕೂಡ, ಈಗ ನೋಡಿ, PhD ಅಂದರೆ ಏನು? ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ನಿರ್ದಿಷ್ಟವಾದಂಥ ಕ್ಷೇತ್ರದ ಬಗ್ಗೆ, ಸಬ್ಜೆಕ್ಟಿನ ಬಗ್ಗೆ, ವಸ್ತುವಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ, ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದ ಸಬ್ಜೆಕ್ಟ್ ವಿಷಯದ ಬಗ್ಗೆ ರಿಸರ್ಚ್ ನಡೆಸಿ ಅದನ್ನು ಪ್ರೂವ್ ಮಾಡುವಂಥದ್ದೇ PhD. ಒಂದು ತಪ್ಪು ಅಂತ ಪ್ರೂವ್ ಮಾಡಬೇಕಾಗಿರ್ತದೆ, ಅಥವಾ ಒಂದು ಸರಿ ಅಂತ ಪ್ರೂವ್ ಮಾಡಬೇಕಾಗಿರ್ತದೆ, ಅಥವಾ ಹೊಸದನ್ನು ಕಂಡುಹಿಡಿದಿದ್ದೇನೆ ಇದನ್ನು ತೋರಿಸಿಕೊಡಬೇಕಾಗ್ತದೆ. ಅದಕ್ಕೆ ಒಂದು 3 ವರ್ಷ 4 ವರ್ಷ ಒಬ್ಬ ಸೀನಿಯರ್ PhD ಹೋಲ್ಡರ್ ಕೈಯಲ್ಲಿ ಅಂಡರಲ್ಲಿ ಮಾರ್ಗದರ್ಶನದಲ್ಲಿ ಒಬ್ಬ ಹೊಸ ವ್ಯಕ್ತಿ ರಿಸರ್ಚನ್ನು ಮಾಡ್ತಾರೆ. ಅದರ ಬಗ್ಗೆ ಅವರು ಪುಸ್ತಕ ಬರೀತಾರೆ ಅಥವಾ ಥೀಸಿಸನ್ನು ಬರೀತಾರೆ. ಅದನ್ನು ಏನಿರ್ತದೆ, ಆ PhDಯನ್ನು ಏನು ಕೊಡುವಂಥ ಆ ಒಂದು ವಿಶ್ವವಿದ್ಯಾಲಯದ ಸಿಂಡಿಕೇಟಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ, ಹೌದು ಇವರು ಕಂಡುಹಿಡಿದಿದ್ದು ಸರಿ, ಇವರ ರಿಸರ್ಚ್ ಕರೆಕ್ಟ್, ಇವರು ಇದರ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದ್ಕೊಂಡಿದ್ದಾರೆ, ಇದರ ಮೂಲಕವಾಗಿ ಇನ್ನೂ ಆಳವಾದ ಜ್ಞಾನ ಅನೇಕರಿಗೆ ಸಿಗ್ತದೆ, ಇದು ಕರೆಕ್ಟ್ ಇದೆ ಅಂತೇಳಿ ಪಾಸ್ ಮಾಡಿದರೆ ಅವರಿಗೆ PhD ಸಿಕ್ತು. PhD ಸಿಕ್ಕಂಥವನಿಗೆ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಬಗ್ಗೆ ಮಾತ್ರ ಗೊತ್ತಿರ್ತದೆ. ಸಂಗೀತದಲ್ಲಿ ಯಾವುದೋ ಒಂದು ಸಬ್ಜೆಕ್ಟಿನ ಬಗ್ಗೆ, ಕೆಮಿಸ್ಟ್ರಿಯಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಕೆಮಿಸ್ಟ್ರಿಯ ಬಗ್ಗೆ. ವರ್ಲ್ಡಿನಲ್ಲಿ ಲಕ್ಷಾಂತರ ರೀತಿಯ ಕೆಮಿಸ್ಟ್ರಿಗಳಿದ್ದಾವೆ. ರಸಾಯನಶಾಸ್ತ್ರದಲ್ಲಿ ಲಕ್ಷಾಂತರ ರೀತಿಯ ಕಾರ್ಯಗಳಿದ್ದಾವೆ. ಇನ್ನು ಫಿಸಿಕ್ಸ್, ಭೌತಶಾಸ್ತ್ರ, ಅದರಲ್ಲಿ ಕೂಡ ಲಕ್ಷಾಂತರ ರೀತಿಯ ಕಾರ್ಯಗಳಿದ್ದಾವೆ. ಭೌತಶಾಸ್ತ್ರ ಅಂದರೆ ಯಾವುದೋ ಒಂದು ನಾನು ಕಂಡುಹಿಡಿದಿದ್ದೀನಿ, ಏನೋ ಮಾಡಿದ್ದೀನಿ, ಅದೇ ಭೌತಶಾಸ್ತ್ರ ಅಂತಲ್ಲ, ಅದು ಭೌತಶಾಸ್ತ್ರದ ಒಂದು ಭಾಗ ಅಷ್ಟೇ. ಈಗ ಬಯಾಲಜಿ, ಜೀವಶಾಸ್ತ್ರದಲ್ಲಿ ಸಾವಿರಾರು ರೀತಿಯ ಅಧ್ಯಯನಗಳಿದ್ದಾವೆ. ಅದರಲ್ಲಿ ಯಾವುದೋ ಒಂದು ಫೀಲ್ಡಲ್ಲಿ ಸ್ಟಡಿ ಮಾಡಿ ಒಂದು ವಿಷಯವನ್ನು ಹೌದು ಅಥವಾ ಅಲ್ಲ ಅಂತ ಪ್ರೂಫ್ ಮಾಡಿದಾಗ ಅವನಿಗೆ PhD ಸಿಕ್ಕಿರುತ್ತೆ. ಅವನಿಗೆ ಅದು ಬಿಟ್ಟರೆ ಬೇರೆ ಯಾವುದು ಹೆಚ್ಚು ಗೊತ್ತಿರೋದಿಲ್ಲ. ಹಾಗಾಗಿ ಈ ಲೋಕದ ಯಾವ ಜ್ಞಾನವೂ ಕೂಡ ಯಾರಿಗೂ ಪರ್ಫೆಕ್ಟ್ ಆಗಿಲ್ಲ.
ಆದರೆ ವಾಕ್ಯ ಹೇಳ್ತದೆ, ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳೆಲ್ಲ ಕ್ರಿಸ್ತನಲ್ಲಿ ಅಡಕವಾಗಿದೆ. ಈಗ ನೋಡಿ, ಈ ನಾವು ನೋಡ್ತೇವೆ, ಈ ಪೌಲ ಮತ್ತು ಪೌಲನ ಸಂಗಡಿಗರು ರೋಮ ಪಟ್ಟಣಕ್ಕೆ ಹೋಗ್ತಾಯಿದ್ರು, ರೋಮ್ ಪಟ್ಟಣಕ್ಕೆ ಹೋಗ್ತಾಯಿದ್ರು. ಯಾವುದು? ಹಡಗಿನ ಮೇಲೆ. ಹಡಗಿನ ಒಬ್ಬ ಕ್ಯಾಪ್ಟನ್ ಇದ್ದ, ಹಡಗನ್ನು ಚಾಲನೆ ಮಾಡುವಂಥ ವ್ಯಕ್ತಿ, ಡ್ರೈವರ್ ಅಂತ ನಾವೇನು ಹೇಳ್ತೇವೆ ವಾಹನಗಳಿಗೆ, ಅದೇ ರೀತಿ ಹಡಗಿನ ಕ್ಯಾಪ್ಟನ್, ನಾವಿಕ. ಇನ್ನು ಹಡಗಿನ ಮಾಲೀಕ ಕೂಡ ಇದ್ದ. ಅವರಿಬ್ಬರು ಸಮುದ್ರದ ಬಗ್ಗೆ, ಬಿರುಗಾಳಿಗಳ ಬಗ್ಗೆ, ಸಮುದ್ರದಲ್ಲಿ ಎದ್ದೇಳುವ ಗಾಳಿಯ ಬಗ್ಗೆ, ಎಲ್ಲ ಪರಿಸ್ಥಿತಿಗಳ ಬಗ್ಗೆ ಚೆನ್ನಾಗಿ ಮಾಹಿತಿ ಉಳ್ಳಂಥವ್ರು. ಈಗ ಶತಾಧಿಪತಿ ಕೂಡ ಸೇರ್ಕೊಂಡಿದ್ದಾನೆ ಅದರ ಜೊತೆಯಲ್ಲಿ, ಅವನು ಕೂಡ ವಿದ್ಯಾವಂತ. ಈಗ ಪ್ರಯಾಣ ಪ್ರಾರಂಭ ಮಾಡುವಾಗ ಸಮುದ್ರದ ಬಗ್ಗೆ ಏನು ಸ್ಟಡಿ ಮಾಡದಂಥ ಒಬ್ಬ ವ್ಯಕ್ತಿ ಪೌಲ ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಸಹೋದರರು, ಈ ಪ್ರಯಾಣದಿಂದ ನಮ್ಮ ಪ್ರಾಣಗಳಿಗೆ, ನಮ್ಮ ಆಸ್ತಿಗಳಿಗೆ ಕಷ್ಟ ನಷ್ಟ ಉಂಟಾಗ್ತದೆ. ಆ ಸಮಯದಲ್ಲಿ ಪೌಲ ಖೈದಿಯಾಗಿದ್ದಲ್ಲ, ಪೌಲ ಖೈದಿಯಾಗಿದ್ದವ. ಅದೇ, ಆದರೆ ಈತ ಹೇಳಿದ ಮಾತಿಗೆ ಕ್ಯಾಪ್ಟನ್ ಅಥವಾ ನಾವಿಕ ಬೆಲೆ ಕೊಡುವುದಿಲ್ಲ. ಮಾಲೀಕ ಕೂಡ, ಹಡಗಿನ ಮಾಲೀಕರು ಕೂಡ ಅದರಲ್ಲಿದ್ದರು. ಇನ್ನು ಆ ಇಬ್ಬರು ಇದು ಕರೆಕ್ಟ್ ಇಲ್ಲ, ಇವರಿಗೆ ಅಂತ ಗೊತ್ತಿಲ್ಲ, ಇವರೊಬ್ಬ ಖೈದಿ, ಇವರಿಗೆ ಇದರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ, ನಾವು ಎಷ್ಟೋ ವರ್ಷದಿಂದ ಸಮುದ್ರದಲ್ಲಿ ಅನುಭವ ಇರುವಂಥವ್ರು, ನಮಗೆ ಬಿರುಗಾಳಿ ಬಗ್ಗೆ, ಸಮುದ್ರದ ಬಗ್ಗೆ, ವಾತಾವರಣದ ಬಗ್ಗೆ, ಹಡಗಿನ ಕೆಪಾಸಿಟಿ ಬಗ್ಗೆ ಎಲ್ಲ ಗೊತ್ತಿದೆ ನಮಗೆ. ಇವನು ಖೈದಿ, ನಾವು ಎಕ್ಸ್ಪರ್ಟ್ ಇದ್ರೆ, ಹೌದು ನಾವು ಎಕ್ಸ್ಪರ್ಟು, ಇವನು ಖೈದಿ, ಇವನ ಮಾತನ್ನು ಕೇಳಬೇಡಿ. ಶತಾಧಿಪತಿ, ಆಯಿತು ನಿನ್ನ ಮಾತು, ನೀನು ಸುಮ್ಮನೆ ಕೂತ್ಕೋ, ಅವ್ರು ಹೇಳಿ ಥರ ಮಾಡುವ ಅಂತ ಹೇಳಿದರು. ಕೊನೆಗೆ ಏನಾಯಿತು ಅಂತೇಳಿದರೆ, ಹಡಗಿನ ಬಗ್ಗೆ ಮಾಹಿತಿ ಇಲ್ಲ, ಸಮುದ್ರದ ಬಗ್ಗೆ ಜ್ಞಾನ ಇಲ್ಲ, ನಿಮ್ಮ ಮಾತನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ ಅಂತ ಯಾರ ಬಗ್ಗೆ ಹೇಳಿದ್ರು, ಅದೇ ಪೌಲನ ಮೂಲಕನೇ ಇವರೆಲ್ಲರ ಪ್ರಾಣ ಉಳಿತದೆ. ಅಥವಾ ದೇವರು ಆ ಪೌಲನ ಮೂಲಕ, ದೇವರು ಪೌಲನಿಗೆ ಹೇಳ್ತಾರೆ, ನಿನ್ನ ನಿಮಿತ್ತ ಅವ್ರನ್ನೆಲ್ಲ ನಿಮ್ಮ ಕೈ ಕೊಟ್ಬಿಟ್ಟಿದ್ದೇನೆ, ಎಲ್ಲರನ್ನು ಉಳಿಸ್ತೇನೆ, ನಿನ್ನ ನಿಮಿತ್ತ ಉಳಿಸ್ತೇನೆ ಅಂತ. ಅವ್ರು ಹೇಳ್ತಾರೆ, ದೇವರ ದೂತನು ಕಳೆದ ರಾತ್ರಿಯು ನನಗೆ ಪ್ರತ್ಯಕ್ಷನಾದನು, ಆತ ಹೇಳಿದ್ದಾನೆ, ನೀನು ರೋಮಿನ ಸೀಸರ್ನ ಮುಂದೆ ನಿಲ್ಲಬೇಕು, ನಿನ್ನ ನಿಮಿತ್ತ ಉಳಿದವ್ರನ್ನ ಉಳಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ಹೆದರಬೇಡಿ, ನಾವು ಯಾವುದೋ ಒಂದು ದ್ವೀಪದ ದಂಡೆಗೆ ನಾವು ಸೇರ್ತೇವೆ. ನೋಡಿ, ಅಲ್ಲಿನ ವಿಷಯ ಏನು ಅಂತ ಹೇಳಿದರೆ, ನಮ್ಮ ದೇವರು ಆಲೋಚನಾಕರ್ತನು. ಈ ಕ್ಯಾಪ್ಟನ್ ಹೇಳಿದ ಆಲೋಚನೆ, ಹಡಗಿನ ಮಾಲೀಕ ಹೇಳಿದ ಆಲೋಚನೆ, ಅದನ್ನು ಕೇಳಿಕೊಂಡು ಮೋಸ ಹೋದಂಥ ಶತಾಧಿಪತಿ ಆಲೋಚನೆಗಳು ಏನು ದೊಡ್ಡ ವಿಷಯಗಳಲ್ಲ. ಆದರೆ ಯಾರಿಗೆ ಏನು ಗೊತ್ತಿಲ್ಲ ಅಂತ ಇವರು ಭಾವಿಸಿದ್ರು. ನಿಜ, ಪೌಲನಿಗೆ ಹಡಗಿನ ಬಗ್ಗೆ ಅಷ್ಟು ಜಾಸ್ತಿ ಮಾಹಿತಿ ಇಲ್ಲ, ಆದರೆ ಪೌಲನ ಒಳಗೆ ಆಲೋಚನಾ ಕರ್ತನಿದ್ದಾನೆ. ಕರ್ತನ ಆಲೋಚನೆ ನೆರವೇರ್ತದೆ. ಅದಕ್ಕೆ ನೋಡಿ, ಮನುಷ್ಯನ ಸಂಕಲ್ಪಗಳು ವ್ಯರ್ಥವಾಗ್ತವೆ, ಯೆಹೋವನ ಸಂಕಲ್ಪ ನೆರವೇರ್ತದೆ. ಮನುಷ್ಯನ ಮಾರ್ಗಗಳು ಕಟ್ಟ ಕಡೆಗೆ ಮರಣ ಮಾರ್ಗವಾಗಿರ್ತವೆ, ಆದರೆ ದೇವರ ಮಾರ್ಗ ಜೀವದ ಮಾರ್ಗ ಎಂಬುದಾಗಿ. ದೇವರ ಸಂಕಲ್ಪ ಅದು ನೆರವೇರುತ್ತದೆ, ಅದು ಪರ್ಫೆಕ್ಟ್ ಆದಂಥ ಜ್ಞಾನದಿಂದ ಕೂಡಿರುವಂಥದ್ದಾಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ಕರ್ತನಲ್ಲಿ ಜ್ಞಾನ ವಿದ್ಯಾ ಸಂಬಂಧವಾದಂಥ ಎಲ್ಲ ನಿಕ್ಷೇಪಗಳು, ನಿಧಿ ನಿಕ್ಷೇಪಗಳಿದ್ದಾವೆ. ಇನ್ನೊಂದು ವಾಕ್ಯವನ್ನು, ನಮಗೆ ಸಮಯ ಬೇಗ ದಾಟ್ತಾ ಇರೋದರಿಂದ ಬೇಗ ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳೋಣ. ನಮಗೆ ಕೀರ್ತನೆಗಳ ಪುಸ್ತಕ 139 1-2 ಓದಿಕೊಳ್ಳೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುವ ದೇವರು. ನಾವು ಕೂತ್ಕೊಳ್ಳುವುದು, ಏಳುವುದು ಆತನಿಗೆ ಚೆನ್ನಾಗಿ ಗೊತ್ತಿದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನೋಡಿ, ಆತ ನಮ್ಮನ್ನು ಪರೀಕ್ಷಿಸಿ ತಿಳ್ಕೊಳ್ತಾನೆ, ನಮ್ಮ ಹೃದಯವನ್ನೇ ನೋಡ್ತಾನೆ. ಅದಕ್ಕೆ ಈ ಕೀರ್ತನೆಯ ಕೊನೆಯ ಭಾಗಕ್ಕೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೆ ಏನು ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಕೇಡಿನ ಮಾರ್ಗದಲ್ಲಿರುತ್ತೇನೆ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ಯಾಕಂತ ಹೇಳಿದರೆ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಆತ ನಮ್ಮ ಹೃದಯವನ್ನು ಪರೀಕ್ಷಿಸಿ ನಮ್ಮನ್ನು ತಿಳ್ಕೊಳ್ಳುವಂಥ ದೇವರಾಗಿದ್ದಾನೆ, ದೂರದಿಂದಲೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ದೇವರಾಗಿದ್ದಾನೆ. ಆತನಿಗೆ ಎಲ್ಲ ಗೊತ್ತಿದೆ, ಹೇಳಿ ನಡೆಸತಕ್ಕಂಥ ದಾರಿಯೂ ಗೊತ್ತಿದೆ, ಆತನಿಗೆ ನಮ್ಮ ಆಲೋಚನೆಗಳು ಗೊತ್ತಾಗ್ತವೆ. ಯಾಕಂತ ಹೇಳಿದರೆ ಆತ ಸೃಷ್ಟಿಕರ್ತನಾಗಿದ್ದಾನೆ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಒಂದು ನಾಮ, ಆತ ಆಲೋಚನಾಕರ್ತನು. ನಾವು ಕೊನೆಯದಾಗಿ ಲಾಸ್ಟ್ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಗೆ ಬರುವಾಗ ಅದರ 30ನೇ ಅಧ್ಯಾಯದ
21ನೇ ವಾಕ್ಯ ನಾನೇ ಓದಿಕೊಳ್ತೇನೆ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನೋಡಿ, ನಮ್ಮ ಕರ್ತನು ನಾವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಮ್ಮ ಹಿಂದೆ ಆಡುವ ಕರ್ತನಾಗಿದ್ದಾನೆ. ಸರಿಯಾದ ಮಾರ್ಗದಲ್ಲಿ ನಮಗೆ ಆಲೋಚನೆ ಹೇಳಿಕೊಟ್ಟು ನಡೆಸುವುದಕ್ಕೆ ಬಲ್ಲಂಥ ಕರ್ತನಾಗಿದ್ದಾನೆ. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ಈ ಲೋಕದಲ್ಲಿ ನೋಡಿ ಎಷ್ಟು ಡೇಂಜರಸ್ ಆದಂಥ ಲೋಕ, ಎಷ್ಟು ಹೊಂಡಗಳು ಇರುವಂಥ ಲೋಕ, ಎಷ್ಟು ಕೆಸರು ಗುಂಡಿಗಳಿರುವಂಥ ಲೋಕ, ಎಷ್ಟು ಮೋಸ ಹೋಗುವಂಥ ಲೋಕ, ದಾರಿ ತಪ್ಪುವಂಥ ಲೋಕ, ನಿತ್ಯ ಜೀವಿತದ ದಾರಿಯಿಂದ ತಪ್ಪಿಸ್ಕೊಂಡು ನರಕಕ್ಕೆ ಹೋಗುವಂಥ ದಾರಿಯಲ್ಲಿ ಪ್ರಯಾಣ ಮಾಡಿ ನಾಶವಾಗತಕ್ಕಂಥ ಎಲ್ಲ ರೀತಿಯ ಸನ್ನಿವೇಶಗಳು ಲೋಕದಲ್ಲಿದ್ದಾವೆ. ಹಾದಿ ತಪ್ಪುವ ಲೋಕ ಅಥವಾ ಹಳಿ ತಪ್ಪುವ ಲೋಕ. ಇಂಥ ಲೋಕದಲ್ಲಿ ದೇವರು ನಮಗೆ ಆಲೋಚನೆ ಹೇಳಿಕೊಟ್ಟು ಇದರಲ್ಲೇ ನಡೆಯಿರಿ, ಇದೇ ಸರಿಯಾದ ಮಾರ್ಗ ಅಂತ ನಮ್ಮ ಕಿವಿಯಲ್ಲಿ ಹೇಳಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಆತನಿಗೆ ಆಲೋಚನಾ ಕರ್ತನು ಎಂಬಂಥ ಹೆಸರು. ನೋಡಿ, ಅದನ್ನೇ ನಾವು ನೋಡಿದ್ದೇವೆ. ಒಬ್ಬ ಮಗನು ನಮಗಾಗಿ ಹುಟ್ಟಿದ್ದಾನಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆತನಿಗೆ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು. ಮತ್ತು ಮುಂದೆ ಹೋಗ್ತದೆ ಎಂಬ ಹೆಸರು ಇರ್ತಾವೆ. ನೋಡಿ, ಅದ್ಭುತ ಸ್ವರೂಪನು ಅನ್ನೋದು ಆತನ ಹೆಸರೇ, ಇನ್ನು ಆಲೋಚನಾ ಕರ್ತನು ಅನ್ನುವಂಥದ್ದು ಕೂಡ ಆತನ ಹೆಸರೇ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಅದು ಆತನ ಕಾರ್ಯನಾಮ. ನಾವು ಈ ಕಾಲದಲ್ಲಿ ನೋಡ್ತೇವೆ, ಅಧ್ಯಕ್ಷರು ಅಂತ ಒಬ್ಬರು ಇರ್ತಾರೆ, ಇನ್ನು ಕಾರ್ಯಾಧ್ಯಕ್ಷರು ಅಂತ ಇನ್ನೊಬ್ಬರು ಇರ್ತಾರೆ. ಹಾಗೆ ಆತನಿಗೆ ನಾಮ ಉಂಟು, ಯೆಹೋವ, ತಲತಲೆಮಾರುಗಳಲ್ಲಿ ನೆನೆಸತಕ್ಕಂಥ ನಾಮ. ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು, ನಾನು ಅದರ ಬಗ್ಗೆ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೇನೆ. ಆದರೆ ಆತನಿಗೆ ಕಾರ್ಯಗಳಿಗೆ ತಕ್ಕಂತೆ ಇನ್ನೊಂದು ನಾಮ ಇದೆ. ಅದು ಏನಂತೇಳಿದರೆ ಆಲೋಚನಾ ಕರ್ತನು. ಆತನ ಬಳಿ ಆಲೋಚನೆ, ನಮಗೆಲ್ಲ ಆಲೋಚನೆಗಳು ಸಿಗ್ತವೆ. ಯಾವ ಆಲೋಚನೆ, ಯಾವುದು ಮದುವೆ ಆಗಬೇಕು, ಯಾವ ಮದುವೆ ಆಗಬಾರ್ದು, ಯಾವ ವಿದ್ಯಾಭ್ಯಾಸ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಏನು ಮಾಡಬಾರ್ದು, ಎಲ್ಲ ಆಲೋಚನೆಗಳು ನಮ್ಮ ಕರ್ತನ ಬಳಿ ಸಿಗ್ತವೆ. ಆತನ ಬಳಿ ಆಲೋಚನೆ ಕೇಳಿಕೊಳ್ಳುವಂಥ ಎಲ್ಲರಿಗೆ ಆತ ಆಲೋಚನೆ ಹೇಳಿಕೊಟ್ಟು ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಆತ ಆಲೋಚನಾ ಕರ್ತನಾಗಿದ್ದಾನೆ. ಹೌದು ಪ್ರಿಯ ವೀಕ್ಷಕರೇ, ಈ ಒಂದು ಆಲೋಚನೆ ಕರ್ತನ ವಿಷಯದಲ್ಲಿ ನಾವು ಉತ್ತಮವಾಗಿ ತಿಳ್ಕೊಂಡಿದ್ದೇವೆ. ನಮಗೆ ಯಾವುದೇ ವಿಷಯದಲ್ಲಿ ಆಲೋಚನೆ ಬೇಕಾಗಿದ್ದರೆ ನಾವು ಈ ಥರ ಮನುಷ್ಯರ ಬಳಿಗೆ ಹೋಗುವುದಕ್ಕಿಂತಲೂ ದೇವರ ಸನ್ನಿಧಿಯಲ್ಲಿ ನಾವು ಆಲೋಚನೆ ಕೇಳುವುದಾದರೆ ಆತ ನಮ್ಮ ಸರಿಯಾದ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ವೀಕ್ಷಕರು, ಈ ಒಂದು ಸಮಯದಲ್ಲಿ ಇಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಆಲೋಚನಾ ಕರ್ತನ ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟಿರುವಂಥ ಪಾಸ್ಟರ್ ವಿಜಯ ಅಬ್ರಹ್ಮ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ, ನಿಮಗೆ ಕೂಡ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ತಿರುಗೊಂದು ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ನೋಡ್ತೇನೆ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.